ಪ್ರಾರ್ಥನೆ ಮಾಡ್ರಿ, ದೃಢವಾಗಿ ನಿಲ್ಲಿರಿ ದೃಢವಾಗಿ ಅಂತಂದ್ರೆ ನನ್ನ ದೇವರು ನನ್ನ ಸಂಗಡಾನ ಅಂತ. ಶೂರರಾಗಿರ್ರಿ. ಹಲ್ಲೆಲೂಯಾ. ಶೂರರಾಗಿರ್ರಿ, ವರಗಳು ಹೊಂದ್ಕೋರಿ, ಬಲ ಹೊಂದ್ಕೋರಿ, ಪವಿತ್ರಾತ್ಮ ಸಾಮರ್ಥ್ಯ ಹೊಂದ್ಕೋರಿ, ಅಭಿಷೇಕ ಹೊಂದ್ಕೋ. ಪವಿತ್ರಾತ್ಮ ಸಾಮರ್ಥ್ಯ ಅಭಿಷೇಕ ಇತ್ತಂದ್ರೆ ನಿಮ್ಗೆ ಗಲಿಬಿಲಿ ಆಗೋದಿಲ್ಲ. ಎಚ್ಚರವಾಗಿರ್ಬೇಕು ಪ್ರಾರ್ಥನಾದಾಗ. ಹಲ್ಲೆಲೂಯಾ. ಗಲಿಬಿಲಿ ಆಗ್ಲಾಗತ್ತದ ದೇವರ ಮಕ್ಕಳೇ, ತಪ್ಪಿಸ್ಕೋರಿ, ದೃಢವಾಗಿ ನಿಂದ್ರಿ, ಪ್ರಾರ್ಥನಾದಾಗ ನಿಂದ್ರಿ, ಗಲಿಬಿಲಿ ಮಾಡಬೇಡ್ರಿ. ಶೈತಾನ ಆತರ ದಾರಿ ತಪ್ಪಿಸಕತ್ತದ, ಶೈತಾನು ಗಲಿಬಿಲಿ ಹಬ್ಬಿಸಕತ್ತದ ನಿಮಗ. ನೀವು ಮೋಕ ಕೊಡಬಾಡ್ರಿ, ನೀವು ದಾರಿ ತಪ್ಪಬಾಡ್ರಿ, ಎಚ್ಚರವಾಗಿರ್ರಿ, ಕ್ರಿಸ್ತನಲ್ಲಿ ನಂಬಿಕೆಯಲ್ಲಿರ್ರಿ, ದೃಢವಾಗಿರ್ರಿ, ನಿಲ್ಲಿರಿ, ಶೂರರಾಗಿರ್ರಿ. ಹಲ್ಲೆಲೂಯಾ. ದೇವರ ಹತ್ರ ವರದಾನ ಕೇಳು, ದೇವರು ಏನೋ ನಿಮ್ಗ ಕೊಡಕತ್ತನ. ಶೈತಾನ ಅದು ತಪ್ಪಿಸಕತ್ತನ, ಗಲಿಬಿಲಿ ಹಬ್ಬಿಸಕತ್ತನ, ಕೊಡಕತ್ತನ. ದೇವರು ನಿಮ್ಮನ್ನ ನೋಡ್ತಾ ಇಲ್ಲ, ದೇವರು ನೋಡಕತ್ತನ. ನಿಮ್ಮ ಜೀವನದ ಕಾರ್ಯ ಮಾಡವಲ್ಲ, ಮಾಡಕತ್ತನ. ನಿಮ್ಮ ಜೀವನದಾಗ ಏನ್ ಕೈ ಬಿಟ್ಟನಂತ ತಿಳ್ಕೊಬಾಡ್ರಿ. ದೇವ್ರ ಕೈ ಹಿಡ್ದಾನ, ಸ್ವಲ್ಪ ಕಾಲ ಅಷ್ಟೇ, ಸ್ವಲ್ಪ ಕಾಲ. ದೇವರ ಮಕ್ಕಳೇ, ದಾರಿ ತಪ್ಪಿಸಕ್ ಹೋಗ್ಬೇಡ್ರಿ, ದಾರಿ ತಪ್ಪಬಾಡ್ರಿ. ಅವರು ಇವ್ರ ಮಾತು ಕೇಳಕ್ ಹೋಗ್ಬೇಡ್ರಿ. ದಾರಿ ತಪ್ಪಿಸೋರು ಜಿಗ್ಗಿ ಮಂದಿ ಯಾರ. ನಿನ್ನ ಸೇವಕ ಏನ್ ಹೇಳ್ತಾನೆ ಅದ್ರಾಗ ಬಿ ತಪ್ಪು ಕಾಣ್ತದಂದ್ರೆ ಪ್ರಾರ್ಥನೆ ಮಾಡು. ಸೇವಕ ತಪ್ಪು ದಾರಿ ಅಂತ ತೋರ್ಸಲ್ಲ, ಪಾಸ್ಟರ್ ತಪ್ಪು ದಾರಿ ಅಂತ ಹೇಳಲ್ಲ. ಪ್ರಾರ್ಥನೆ ಮಾಡ್ರಿ, ಅವ್ರ ಇವ್ರ ಮಾತು ಕೇಳಕ್ ಹೋಗ್ಬೇಡ್ರಿ. ನಿನ್ನ ಪರಮಾತ್ಮ ನಿನಗೊಂದು ಗಿಫ್ಟ್ ಕೊಡಕತ್ತಾನೆ. ನಿನ್ನ ಪರಮಾತ್ಮ ದೇವರ ಯೇಸು ಸ್ವಾಮಿ ಒಂದು ಅದ್ಭುತ ಮಾಡಕತ್ತಾನ, ಒಂದು ಚಮತ್ಕಾರ ಮಾಡಕತ್ತಾನ, ಒಂದು ಒಳ್ಳೆ ಗುಡ್ ನ್ಯೂಸ್ ಬರಕತ್ತದ. ಶೈತಾನ ಅದಕ್ಕೆ ಹಚ್ಚಿಕೆಟ್ ಬಿದ್ದದ. ಹೆಂಗ್ ತಪ್ಪಿಸ್ಬೇಕು ಇವ್ರಿಗೆ, ಹೆಂಗ್ ಇದ್ ಮಾಡ್ಬೇಕು ಅಂತ ಬಹಳ ದಾರಿ ತಪ್ಪಿಸಕತ್ತಾನ. ದೇವರ ಮಕ್ಕಳೇ, ದೃಢವಾಗಿ ನಿಂದ್ರಿ, ಎಚ್ಚರವಾಗಿರ್ಬೇಕು. ದಾರಿ ತಪ್ಪಬಾರ್ದು. ನೀವು ಎಚ್ಚರವಾಗಿರ್ಬೇಕು, ತಿಳ್ಕೋಬೇಕು. ನೀವು ಹೆಂಗ್ ಮಾಡ್ಲಿ, ಹೆಂಗ್ ನಡೀಲಿ, ದೇವರೇ ನನಗೆ ಸಹಾಯ ಮಾಡುವಂತ ಒಪ್ಪಿಸಿ ಕೊಡು ದೇವರ ಹತ್ರ. ಎಚ್ಚರವಾಗಿರ್ರಿ, ಕ್ರಿಸ್ತನಲ್ಲಿ ನಂಬಿಕೆವಾಗಿ ದೃಢವಾಗಿ ನಿಲ್ಲಿರಿ, ಪ್ರಾರ್ಥನೆ ಮಾಡ್ರಿ. ನಿಮ್ಗೆ ಕನ್ಫ್ಯೂಸ್ ಆಗ್ತದಂದ್ರೆ ಬೆಳಗ್ಗೆ ಮುಂಜಾನೆ ಪ್ರಾರ್ಥನೆ ಮಾಡ್ರಿ, ಉಪವಾಸ ಪ್ರಾರ್ಥನೆ ಮಾಡ್ರಿ. ನಿನ್ನ ದೇವರು ನಿನಗೆ ಸಹಾಯ ಮಾಡ್ತಾನ, ಕರ್ತನು ನಿನಗೆ ಸಹಾಯ ಮಾಡ್ತಾನ, ಪರಮಾತ್ಮ ನಿನಗೆ ಸಹಾಯ ಮಾಡ್ತಾನ. ಹಲ್ಲೆಲೂಯಾ. ಸುಮ್ಮನೆ ಆ ಕಡೆ ಓಡಾಡ್ಬಾಡ್ರಿ. ಆ ಚರ್ಚ್ ಈ ಚರ್ಚ್ನಾಗ ಇದು ಕಾರ್ಯ ಆಗೋದು, ಆ ಚರ್ಚ್ ಆಚೆ ಇಲ್ಲ. ದೇವರು ನಿನಗೆ ಇದೇ ಚರ್ಚ್ ಕೊಟ್ಟಾರ, ಒಂದು ಕಾರ್ಯ ಮಾಡಕತ್ತಾನ. ಸುಮ್ಮನೆ ಇರ್ರಿ. ಈ ತಿಂಗಳ ಮುಗಲಿ, ಮುಂದಿನ ತಿಂಗಳ ನಿಮ್ ಜೀವನದಾಗ ಗುಡ್ ನ್ಯೂಸ್ ಆದ. ಈ ವಾರ ಮುಗಲಿ, ಮುಂದಿನ ವಾರ ನಿಮ್ ಜೀವನದಾಗ ಗುಡ್ ನ್ಯೂಸ್ ಆದ. ಇವತ್ತಿನ ದಿವಸ ಮುಗಲಿ, ನಾಳೆ ದಿವಸ ನಿನಗೆ ಗುಡ್ ನ್ಯೂಸ್ ಆದ. ಮುಂಜಾನೆ